ಇಂಗ್ಲೆಂಡಿನ ಅಪೋಸ್ತಲ ಎಂದು ಕರೆಯಲ್ಪಡುವ ಜಾನ್ ವೆಸ್ಲಿ 1703 ಜೂನ್ 28ರಂದು ಸಾಮುವೇಲ್ ಮತ್ತು ಸುಸನ್ನ ಎಂಬ ದಂಪತಿಗಳಿಗೆ ಮಗನಾಗಿ ಜನಿಸಿದರು. ಈತನು ತನ್ನ ಹೆತ್ತವರಿಗೆ 15ನೇ ಮಗುವಾಗಿದ್ದನು. ಆಕ್ಸ್ಫರ್ಡ್ ವಿದ್ಯಾಲಯದ ಪದವೀಧರರಾಗಿದ್ದ ಈತನ ತಂದೆ ಇಂಗ್ಲೆಂಡಿನ ಒಂದು ಆಲಯದ ಬೋಧಕರಾಗಿದ್ದರು. ವೆಸ್ಲಿಯ ಪೋಷಕರು ಕರ್ತನಿಗಾಗಿ ಬಹು ವೈರಾಗ್ಯದಿಂದ ಸೇವೆ ಮಾಡುತ್ತಿದ್ದರು. ಈತನ ತಾಯಿಯು ತನ್ನ ಎಲ್ಲ ಮಕ್ಕಳನ್ನು ಕರ್ತನ ಮಾರ್ಗದಲ್ಲಿ ಪ್ರೀತಿಯಿಂದಲೂ ಬಹಳ ಶಿಸ್ತಿನಿಂದಲೂ ಬೆಳೆಸುತ್ತಾ ಬರುತ್ತಿದ್ದರು. ತನ್ನ ಮಕ್ಕಳು ಮಾತಾಡಲು ಕಲಿತೊಡನೆಯೇ ಮೊದಲನೆಯದಾಗಿ ಅವರಿಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸಿ ಬೆಳಿಗ್ಗೆ ಏಳುವುದಕ್ಕೆ ಮೊದಲು ರಾತ್ರಿ ಮಲಗುವ ಮುನ್ನ ಅದನ್ನು ಅವರ ಬಾಯಲ್ಲಿ ಹೇಳಿಸುತ್ತಿದ್ದರು. ವಾರದಲ್ಲಿ ಒಂದು ದಿನ ತನ್ನ ಮಕ್ಕಳಿಗೆ ಏಕಾಂತದಲ್ಲಿ ಕರ್ತನ ಆಲೋಚನೆಯನ್ನು ಹೇಳಿಕೊಡುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದರು. ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಗಳಲ್ಲಿ ತನ್ನ ಮಕ್ಕಳು ಪಾರಂಗತರಾದಾಗ ಹೊಸ ಒಡಂಬಡಿಕೆಯ ವಾಕ್ಯಗಳನ್ನು ಮಕ್ಕಳಿಗೆ ಕಲಿಸಲು ಸುಸನ್ನ ಹೆಚ್ಚಾದ ಸಮಯವನ್ನು ಕಳೆಯುತ್ತಿದ್ದರು. ಕರ್ತನ ಮೇಲೆ ಕದಲಿಸಲಾರದಷ್ಟು ನಂಬಿಕೆ ಇಟ್ಟುಕೊಂಡಿದ್ದಂತಹ ಈ ತಾಯಿಯು ಆ ನಂಬಿಕೆಯಲ್ಲಿ ತನ್ನ ಮಕ್ಕಳು ಸಹ ಬೆಳೆಯಬೇಕೆಂಬುದರಲ್ಲಿ ಬಹಳ ಗಮನದಿಂದಿದ್ದರು. ಜಾನ್ ವೆಸ್ಲಿ 5 ವರ್ಷದ ಮಗುವಾಗಿದ್ದಾಗ ಒಂದು ದಿನ ಇವರು ವಾಸ ಮಾಡುತ್ತಿದ್ದಂಥ ಮನೆಯು ಒಂದು ರಾತ್ರಿಯಲ್ಲಿ ಅಕಸ್ಮಾತಾಗಿ ಬೆಂಕಿಗೆ ತುತ್ತಾಗಿ ಒತ್ತಿ ಉರಿಯಲಾರಂಭಿಸಿತು. ಈ ಮಗು ತನ್ನ ಹಾಸಿಗೆಯಲ್ಲಿ ಮಲಗಿ ನಿದ್ರಿಸುತ್ತಿತ್ತು. ಮನೆಯಲ್ಲಿ ಉಳಿದಿದ್ದ ಎಲ್ಲರೂ ಸಹ ತಕ್ಷಣವೇ ಎಚ್ಚೆತ್ತುಕೊಂಡು ಹೊರಗೆ ಓಡಿಬಿಟ್ಟರು. ಕರ್ತನ ಮೇಲೆ ಬಹಳವಾಗಿ ನಂಬಿಕೆ ಇಟ್ಟಿದ್ದಂತಹ ಸುಸನ್ನ ತನ್ನ ಎಲ್ಲ ಮಕ್ಕಳನ್ನು ಹತ್ತಿರಕ್ಕೆ ಕರೆದು ಅವರಿಗೆ ಮೊಣಕಾಲೂರಲು ಹೇಳಿ ತಮ್ಮ ಮಗುವಿನ ರಕ್ಷಣೆಗಾಗಿ ಕರ್ತನನ್ನು ನೋಡಿ ಪ್ರಾರ್ಥಿಸಲು ಪ್ರಾರಂಭಿಸಿದರು. ನಂತರ ಒಬ್ಬರ ಭುಜದ ಮೇಲೆ ಒಬ್ಬರು ಹತ್ತಿ ನಿಂತು ವೆಸ್ಲಿಯನ್ನು ಮೇಲಿಂದ ಜಿಗಿಯಲು ಹೇಳಿ ಆ ಮಗುವನ್ನು ಕೈಗಳಲ್ಲಿ ಹಿಡಿದುಕೊಂಡು ವೆಸ್ಲಿಯನ್ನು ಕಾಪಾಡಿದರು. ತಕ್ಷಣವೇ ಆ ಮನೆಯ ಗೋಡೆಯು ಒಡೆಯಲ್ಪಟ್ಟು ಕೆಳಕ್ಕೆ ಬಿದ್ದು ಬಿಟ್ಟಿತು. ಆದರೆ ವೆಸ್ಲಿಯು ಕಾಪಾಡಲ್ಪಟ್ಟನು. ಈ ಒಂದು ಭಯಂಕರ ಮರಣ ಆಪತ್ತಿನಿಂದ ತನ್ನ ಮಗನು ಕಾಪಾಡಲ್ಪಟ್ಟಿದ್ದರಿಂದ ಈತನ ಮೇಲೆ ಕರ್ತನು ಒಂದು ದೊಡ್ಡ ಯೋಜನೆಯನ್ನು ಇಟ್ಟುಕೊಂಡಿದ್ದಾನೆಂಬುದನ್ನು ಸುಸನ್ನಳು ಆ ಸಮಯದಲ್ಲಿ ಗ್ರಹಿಸಿಕೊಂಡಳು. ತನ್ನ ತಂದೆಯಂತೆಯೇ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಓದಿ ಮುಗಿಸಿ ಕರ್ತನ ಕಾರ್ಯವನ್ನು ಮಾಡುತ್ತಾ ಬಂದರೂ ಕರ್ತನ ಮೇಲೆ ಹೆಚ್ಚು ಆಸಕ್ತಿ ಇಲ್ಲದಂತಹ ಒಬ್ಬ ಯೌವನಸ್ಥನಾಗಿ ಬೆಳೆಯುತ್ತಾ ಬಂದನು. ಆತ್ಮೀಕ ಕಾರ್ಯಗಳಲ್ಲಿ ಅಷ್ಟೊಂದು ಆಸಕ್ತಿ ಇಲ್ಲದೆ ಲೋಕ ರೀತಿಯಲ್ಲಿ ಜೀವಿಸುತ್ತಾ ಬಂದನು. ಈ ರೀತಿಯಲ್ಲಿ ಇದ್ದಂತಹ ಈತನನ್ನು ಮಾರ್ಪಡಿಸುವಂತಹ ಒಂದು ಘಟನೆ ನಡೆಯಿತು. ಒಮ್ಮೆ ಇವರು ಒಂದು ಹಡಗಿನಲ್ಲಿ ಪ್ರಯಾಣಿಸುತ್ತಿರುವಾಗ ಆ ಹಡಗು ಭಯಂಕರವಾದ ಬಿರುಗಾಳಿ ಅಲೆಗಳಿಗೆ ಸಿಕ್ಕಿ ಒಯ್ದಾಡಲು ಪ್ರಾರಂಭಿಸಿತು. ಆ ಹಡಗಿನಲ್ಲಿ ಪ್ರಯಾಣಿಸುತ್ತಿದ್ದ ಎಲ್ಲರಿಗೂ ಒಂದು ಭಯಂಕರವಾದ ಮರಣ ವೇದನೆ ಆವರಿಸಿಕೊಂಡಿತು. ಎಲ್ಲರೂ ತಮ್ಮ ಪ್ರಾಣದ ಕುರಿತಾಗಿ ಕಳವಳಕ್ಕೊಳಗಾಗಿ ಪರಿತಪಿಸುತ್ತಿರುವಾಗ ಆ ಹಡಗಿನಲ್ಲಿ ಪ್ರಯಾಣ ಮಾಡುತ್ತಿದ್ದ ಮೊರಾವಿಯ ಮಕ್ಕಳು ಯಾವುದರ ಕುರಿತು ಚಿಂತಿಸದೆ ಭಯಪಡದೆ ಧೈರ್ಯವಾಗಿದ್ದುಕೊಂಡು ಕರ್ತನನ್ನು ಸ್ತುತಿಸಿ ಆರಾಧಿಸುತ್ತಾ ಇದ್ದರು. ಈ ಘಟನೆ ಜಾನ್ ವೆಸ್ಲಿಯ ಹೃದಯದಲ್ಲಿ ಆಳವಾಗಿ ನೆಲೆಯೂರಿತು. ಈ ಮೊರಾವಿಯ ಮಕ್ಕಳಲ್ಲಿ ಇರುವ ಬಲವಾದ ಆತ್ಮಿಕ ಬಲ ತನ್ನೊಳಗೆ ಇಲ್ಲವಲ್ಲ ಎಂಬುದನ್ನು ಗ್ರಹಿಸಿಕೊಂಡರು. ಮೊರಾವಿಯ ಮಕ್ಕಳ ಬಲವಾದ ನಂಬಿಕೆ ವೆಸ್ಲಿಯನ್ನು ಕದಲಿಸಿತು. ಹಡಗು ಅದ್ಭುತವಾದ ರೀತಿಯಲ್ಲಿ ದಡ ಸೇರಿದ್ದನ್ನು ಕಂಡ ವೆಸ್ಲಿಯು ತನ್ನ ಅಪನಂಬಿಕೆ ಹಾಗೂ ಭಕ್ತಿಹೀನತೆಗಾಗಿ ಪಶ್ಚಾತ್ತಾಪಪಟ್ಟು ತನ್ನನ್ನು ಮಾರ್ಪಡಿಸಿಕೊಂಡನು. ನಂತರದ ದಿನಗಳಲ್ಲಿ ಹೊರ ಜಗತ್ತಿಗೆ ಸುವಾರ್ತೆ ಸಾರಲು ಬಯಸಿದಂತಹ ಈತನು ತನ್ನ ತಂದೆಯ ಮರಣದ ನಂತರ ತನ್ನ ತಾಯಿಯ ಬಳಿಯಲ್ಲಿ ಅನುಮತಿಯನ್ನು ಕೇಳಿದನು. ನನಗೆ 20 ಮಂದಿ ಮಕ್ಕಳಿದ್ದು ಅವರೆಲ್ಲರೂ ಕರ್ತನ ಸೇವೆಗೆ ಹೋಗಿ ನಾನು ಅವರನ್ನು ತಿರುಗಿ ಎಂದೆಂದಿಗೂ ನೋಡಲಾಗದಂಥ ಸ್ಥಳಕ್ಕೆ ಹೋದರೂ ಸಹ ನಾನು ಚಿಂತಿಸದೆ ಸಂತೋಷವಾಗಿ ಇರುತ್ತೇನೆ ಎಂಬುದಾಗಿ ಹೇಳಿ ಈ ಕಾರ್ಯಕ್ಕೆ ಸುಸನ್ನಳು ಅನುಮತಿಯನ್ನು ನೀಡಿದರು. ಜಾನ್ ವೆಸ್ಲಿಯ ಜೀವಿತವು ತುಂಬ ದೀನತೆ ಮತ್ತು ಸರಳವಾಗಿದ್ದಿತು. ಆ ದಿನಗಳಲ್ಲಿ ದಿನಕ್ಕೆ 390 ರು ಸಂಪಾದಿಸುವಾಗಲೂ 1560 ರು ಸಂಪಾದಿಸುವಾಗಲೂ ತನಗೆ ಅವಶ್ಯವಿದ್ದ 364 ರುಗಳನ್ನು ಮಾತ್ರ ತೆಗೆದುಕೊಂಡು ಮಿಕ್ಕ ಎಲ್ಲವನ್ನೂ ಹಾಗೆಯೇ ಕರ್ತನ ಸೇವೆಗೆ ಕೊಟ್ಟು ಬಿಡುವಂತಹ ಒಂದು ಒಳ್ಳೆಯ ಅಭ್ಯಾಸವನ್ನು ಮಾಡಿಕೊಂಡಿದ್ದರು. ಹೀಗೆ ದೀನ ಸ್ಥಿತಿಯಲ್ಲಿ ಬಾಳುತ್ತಿದ್ದಂತಹ ಜಾನ್ ವೆಸ್ಲಿಯ ಕಾಲದಲ್ಲಿ ಇಂಗ್ಲೆಂಡಿನ ಜನರು ದುರ್ಮಾರ್ಗತನದಲ್ಲಿ ಜೀವಿಸುತ್ತಿದ್ದರು. ಕುಡಿಕತನ, ವ್ಯಭಿಚಾರ, ಜೂಜಾಟ ಎಂಬ ಪಾಪಗಳಲ್ಲಿ ಮುಳುಗಿ ಹೋಗಿ ತಮ್ಮ ಜೀವಿತವನ್ನು ಹಾಳು ಮಾಡಿಕೊಂಡಿದ್ದರು. ಕೊಲೆ, ಕೊಳ್ಳೆ ಎಂಬ ಪಾಪಗಳೆಲ್ಲ ಸರ್ವೇ ಸಾಧಾರಣವಾಗಿ ನಾಟ್ಯವಾಡುತ್ತಿದ್ದವು. ಸಭೆಗಳು ಸಹ ವಾಕ್ಯದ ಪ್ರಕಾರವಾಗಿ ಜೀವಿಸದೆ ಸರಿಯಾದ ಬೋಧನೆ ಮಾರ್ಗದರ್ಶನಗಳು ಇಲ್ಲದೆ ಆತ್ಮಿಕವಾಗಿ ಸತ್ತು ಹೋಗಿದಂಥ ಪರಿಸ್ಥಿತಿಯಲ್ಲಿತ್ತು. ಪಾಪದಲ್ಲಿ ಜೀವಿಸುವವರನ್ನು ಎಚ್ಚರಿಸಿ ಮನ ತಿರುಗಿಸುವಲ್ಲಿ ಸಭೆಗಳು ಜವಾಬ್ದಾರಿ ಇಲ್ಲದೆ ಆಲಸ್ಯವಾಗಿರುವುದನ್ನು ಕಂಡಂಥ ವೆಸ್ಲಿಯು ಆತ್ಮದಲ್ಲಿ ಬಹಳವಾಗಿ ನೊಂದುಕೊಂಡರು. ಸಭೆ ಬೋಧಕರುಗಳು ಕೆಟ್ಟು ಹೋದರು. ಸಭೆಯ ಜನರು ತಮ್ಮ ಪಾಪಗಳಲ್ಲಿ ಹಾಳಾಗಿ ಹೋಗುತ್ತಿದ್ದರು. ಈ ಸಂದರ್ಭದಲ್ಲಿ ವೆಸ್ಲಿಯು ಈ ಕಾರ್ಯಗಳನ್ನೆಲ್ಲ ಸರಿಪಡಿಸಲು
ಕರ್ತನು ತನಗೆ ಪ್ರೇರೇಪಣೆ ನೀಡುತ್ತಿರುವುದನ್ನು ಕಂಡುಕೊಂಡು ಇದರ ನಿಮಿತ್ತ ಬಹು ಬಲವಾದ ವಿರೋಧಗಳನ್ನು ಎದುರಿಸಬೇಕಾದ ಪರಿಸ್ಥಿತಿ ಉಂಟಾಗುತ್ತದೆಂಬುದನ್ನು ತಿಳಿದಿದ್ದರೂ ಸಹ ಕರ್ತನ ಮೇಲೆ ಆತುಕೊಂಡು ದೃಢವಾಗಿ ಈ ಕಾರ್ಯಕ್ಕಾಗಿ ನಿಂತರು. ಈ ಪರಿಸ್ಥಿತಿಯಲ್ಲಿ ಜಾನ್ ವೆಸ್ಲಿಯು ದೇವರ ವಾಕ್ಯವನ್ನು ಸಭೆಗಳಲ್ಲಿ ಸರಿಯಾಗಿ ಸ್ಪಷ್ಟವಾಗಿ ಬೋಧಿಸಲು ಪ್ರಾರಂಭಿಸಿದರು. ಆತ್ಮೀಕವಾದ ಮಾನಸಾಂತರವೇ ನಿಜವಾದ ಕ್ರೈಸ್ತ ಜೀವಿತ, ಸರಿಯಾದ ಮನತಿರುಗುವಿಕೆಯೇ ನಿಜವಾದ ವಿಶ್ವಾಸಿ ಜೀವಿತ ಎಂಬುದನ್ನು ದೃಢವಾಗಿ ಬೋಧಿಸತೊಡಗಿದರು. ಪಾಪವನ್ನು ಬಿಟ್ಟು ಜೀವಿಸುವುದೇ ಸರಿಯಾದ ಕ್ರೈಸ್ತ ಮಾರ್ಗ ಎಂಬುದನ್ನು ಒತ್ತಿ ಹೇಳಿದರು. ಇದನ್ನು ಸಹಿಸಿಕೊಳ್ಳಲಾಗದಂಥ ಅಲ್ಲಿನ ಕೆಟ್ಟ ಕ್ರೈಸ್ತರು ಇವರಿಗೆ ಒಬ್ಬ ಕೆಟ್ಟ ಬೋಧಕನೆಂಬುದಾಗಿ ಪಟ್ಟ ಕಟ್ಟಿ ತಮ್ಮ ಸಭೆಗಳಿಂದ ಹೊರಕ್ಕೆ ತಳ್ಳಿದರು. ಆದರೂ ಸಹ ಇವರು ಕುಂದಿ ಹೋಗಲಿಲ್ಲ. ಇವರ ಹಾಗೆಯೇ ಸತ್ಯಕ್ಕಾಗಿ ನಿಂತು ಹಿಂಸಲ್ಪಟ್ಟು ನೊಂದು ಹೋಗಿದ್ದಂತಹ ಒಬ್ಬ ಸ್ನೇಹಿತನ ಜೊತೆಗೂಡಿ ಆತನ ಆಲೋಚನೆಯಂತೆ ಹೊರಗೆ ಹೋಗಿ ಜನರು ಸೇರಿ ಬರುವಂಥ ಸ್ಥಳಗಳಲ್ಲಿ ಸುವಾರ್ತೆ ಸಾರಲು ಪ್ರಸಂಗಿಸಲು ಪ್ರಾರಂಭಿಸಿದರು. ಜನರಿಗೆ ವಾಕ್ಯವನ್ನು ಬೋಧಿಸಲು ಅವರನ್ನು ಹುಡುಕುತ್ತಾ ಎಲ್ಲ ಕಡೆಯಲ್ಲೂ ನಡೆದರು. ತಮಗೆ ಸಿಕ್ಕಂತಹ ಎಲ್ಲ ಅವಕಾಶಗಳನ್ನು ಕರ್ತನ ಸೇವೆ ಮಾಡುವುದಕ್ಕಾಗಿಯೇ ಉಪಯೋಗಿಸಿಕೊಂಡರು. ಜನರು ಎಲ್ಲೆಲ್ಲ ಕೂಡಿ ಬರುತ್ತಿದ್ದರೋ ಆ ಎಲ್ಲ ಸ್ಥಳಗಳಿಗೆ ಓಡಿ ಹೋಗಿ ದೇವರ ವಾಕ್ಯವನ್ನು ಬೋಧಿಸುತ್ತಿದ್ದರು. ದೇವರ ವಾಕ್ಯವನ್ನು ಕೇಳಿದವರಲ್ಲಿ ಅನೇಕರು ಕ್ರಿಸ್ತನ ಕಡೆಗೆ ಬರಲು ಪ್ರಾರಂಭಿಸಿದರು. ಒಮ್ಮೆ ತನಗೆ ಪ್ರಸಂಗ ಪೀಠ ಸಿಗದಿದ್ದಾಗ ತನ್ನ ತಂದೆಯ ಸಮಾಧಿಯ ಮೇಲೆ ಹಾಸಲಾಗಿದ್ದಂಥ ಕಲ್ಲಿನ ಮೇಲೆಯೇ ನಿಂತುಕೊಂಡು ಅದನ್ನೇ ಪ್ರಸಂಗ ಪೀಠದಂತೆ ಉಪಯೋಗಿಸಿಕೊಂಡು ಬೋಧಿಸಿದರು. ಇದರಿಂದ ಕರ್ತನ ಕಾರ್ಯದಲ್ಲಿ ಇವರಿಗಿದ್ದ ಆಸಕ್ತಿ ಎಷ್ಟೆಂಬುದನ್ನು ಗ್ರಹಿಸಿಕೊಳ್ಳಬಹುದು. ಒಂದು ರಾತ್ರಿಯಲ್ಲಿ ತನ್ನ ಸೇವೆಯನ್ನು ಮುಗಿಸಿಕೊಂಡು ಕುದುರೆಯ ಮೇಲೆ ಪ್ರಯಾಣ ಮಾಡುತ್ತಿರುವಾಗ ಕಳ್ಳನೊಬ್ಬನು ಇವರನ್ನು ಅಡ್ಡಗಟ್ಟಿ ಕೈಯಲ್ಲಿರುವ ಹಣವನ್ನು ಕೊಡು, ಇಲ್ಲವಾದರೆ ನಿನ್ನನ್ನು ಕೊಂದು ಬಿಡುವೆನೆಂಬುದಾಗಿ ಹೇಳಿ ಹೆದರಿಸಿದನು. ವೆಸ್ಲಿ ತನ್ನ ಬಳಿಯಲ್ಲಿದ್ದಂಥ ಕೆಲವು ಕಾಸನ್ನು ಅವರಿಗೆ ನೀಡಿದನು. ಬೇರೆ ಎಲ್ಲಾದರೂ ಹಣವನ್ನು ಬಚ್ಚಿಟ್ಟಿರಬಹುದೆಂದು ನೆನೆಸಿದಂಥ ಕಳ್ಳನು ಕುದುರೆಯನ್ನು ಸಂಪೂರ್ಣವಾಗಿ ಹುಡುಕಿ ನಂತರ ಕೆಲವು ಪುಸ್ತಕಗಳನ್ನೇ ಹೊರತು ಬೇರೆನ್ನನ್ನೂ ಕಂಡುಕೊಳ್ಳದೆ ಯಾಮಾರಿಸಲ್ಪಟ್ಟು ತಿರುಗಿ ಓಡಿ ಹೋಗುತ್ತಿರುವಾಗ ವೆಸ್ಲಿ ಆ ಕಳ್ಳನ ನೋಡಿ, ಹೇ ನಿಲ್ಲು, ನಿನಗೆ ಕೊಡಲಿಕ್ಕೆ ನನ್ನ ಬಳಿ ಏನೋ ಒಂದು ಇದೆ ಎಂಬುದಾಗಿ ಕೂಗಿ ಹೇಳಿದರು. ಇವರು ಏನೋ ಒಂದನ್ನು ತನಗೆ ತರುವರೆಂದು ನೆನೆಸಿದಂತಹ ಕಳ್ಳನು ಇವರ ಬಳಿಗೆ ಬಂದಾಗ ವೆಸ್ಲಿಯು ಕ್ರಿಸ್ತನ ಪ್ರೀತಿಯಿಂದ ತುಂಬಿಸಲ್ಪಟ್ಟು, ಸ್ನೇಹಿತನೇ, ಒಂದು ದಿನ ನೀನು ಈ ಪಾಪಗಳನ್ನೆಲ್ಲ ನೆನೆಸಿ ಬಿಡಲಿಕ್ಕೆ ಮನಸ್ಸುಳ್ಳವನಾಗಿರುವಾಗ ಪಶ್ಚಾತ್ತಾಪ ಪಡುವಾಗ ಯೇಸು ಕ್ರಿಸ್ತನ ರಕ್ತವು ನೀನೆಲ್ಲ ಪಾಪಗಳನ್ನು ಕ್ಷಮಿಸುತ್ತದೆಂಬುದನ್ನು ನೆನೆಸಿಕೋ ಎಂಬುದಾಗಿ ಹೇಳಿದರು. ಅವನು ಅದನ್ನು ಕೇಳಿಸಿಕೊಂಡು ಹಾಗೆಯೇ ತನ್ನ ಮಾರ್ಗದಲ್ಲಿ ಹಿಂತಿರುಗಿ ಹೋಗಿಬಿಟ್ಟನು. ಅವನ ರಕ್ಷಣೆಗಾಗಿ ವೆಸ್ಲಿಯು ಪ್ರಾರ್ಥಿಸಿಕೊಂಡೇ ಮುಂದಕ್ಕೆ ಹೋದರು. ಕೆಲವು ವರ್ಷಗಳಾದ ಮೇಲೆ ಸಂಜೆಯ ಆರಾಧನೆಯನ್ನು ಮುಗಿಸಿಕೊಂಡು ವೆಸ್ಲಿ ಹೊರಕ್ಕೆ ಬರುವಾಗ ಅನೇಕರು ಇವರನ್ನು ನೋಡಬೇಕೆಂದು ಒಬ್ಬರ ಮೇಲೆ ಒಬ್ಬರು ತಳ್ಳಿಕೊಂಡು ಮುಂದಕ್ಕೆ ಬರುತ್ತಿದ್ದರು. ಅದರಲ್ಲಿದ್ದಂಥ ಒಬ್ಬನು ಹೇಗಾದರೂ ಮಾಡಿ ತಾನು ಇವರೊಂದಿಗೆ ಮಾತನಾಡಲೇಬೇಕೆಂದು ಬಯಸಿ ಅಲ್ಲಿದ್ದ ಹಿರಿಯ ಮುಖಂಡರ ಬಳಿಯಲ್ಲಿ ಅಂಗಲಾಚಿ ಬೇಡಿಕೊಂಡನು. ಅವರನ್ನು ಸಂಧಿಸಲು ಅವಕಾಶ ದೊರೆತಾಗ ತಾನೇ ಆ ಕಳ್ಳನೆಂಬುದಾಗಿಯೂ ಈಗ ತಾನು ಒಬ್ಬ ಬಿಸ್ನೆಸ್ ಮ್ಯಾನ್ ಎಂಬುದಾಗಿಯೂ ಎಲ್ಲದಕ್ಕೂ ಮಿಗಿಲಾಗಿ ತಾನು ಈಗ ಒಬ್ಬ ದೇವರ ಮಗನು ಎಂಬುದನ್ನು ಸ್ಪಷ್ಟಪಡಿಸಿ ತಿಳಿಸಿದರು. ನೀವು ಅಂದು ಆ ಮಾತನ್ನು ಹೇಳದೆ ಹೋಗಿಬಿಟ್ಟಿದ್ದರೆ ನಾನು ಇನ್ನೂ ಒಬ್ಬ ಕಳ್ಳನಾಗಿಯೇ ಇದ್ದು ಬಿಡುತ್ತಿದ್ದೆನು ಎಂಬುದಾಗಿ ಹೇಳಿದನು. ಹೀಗೆ ದೇವರು ವೆಸ್ಲಿಯನ್ನು ಆತ್ಮಗಳ ರಕ್ಷಣೆಗಾಗಿ ಹಲವಾರು ರೀತಿಯಲ್ಲಿ ಉಪಯೋಗಿಸಿಕೊಂಡರು. ವೆಸ್ಲಿಯು ತನ್ನ ಜೀವಿತ ಕಾಲದಲ್ಲಿ ಹಲವಾರು ಸಾವಿರ ಮೈಲುಗಳಷ್ಟು ಪ್ರಯಾಣ ಮಾಡಿ 40,000ಕ್ಕಿಂತಲೂ ಹೆಚ್ಚಾದ ಪ್ರಸಂಗಗಳನ್ನು ಸಿದ್ಧಪಡಿಸಿ ಪ್ರಸಂಗಿಸಿದರು. ತನ್ನ ಪ್ರಸಂಗವನ್ನು ಕೇಳಿ ಕ್ರಿಸ್ತನ ಬಳಿಗೆ ಬಂದಂತಹ ಮಕ್ಕಳಿಗಾಗಿ ಒಂದು ಸಭೆಯನ್ನು ಸ್ಥಾಪಿಸಿದರು. ಅವರು ಅದನ್ನು ಮೆಥಡಿಸ್ಟ್ ಎಂಬುದಾಗಿ ಕರೆದರು. ಈ ಮುಂಚೆಯೇ ಅಲ್ಲಿದ್ದಂತಹ ಸಾಂಪ್ರದಾಯಿಕ ಸಭೆಗಳಿಂದ ಮೆಥಡಿಸ್ಟ್ ಸಭೆಯ ಮಕ್ಕಳು ಬಹಳವಾಗಿ ಹಿಂಸಲ್ಪಟ್ಟರು. ಕೆಲವು ವೇಳೆಗಳಲ್ಲಿ ಕೆಲವು ದುಷ್ಟ ಗುಂಪುಗಳಿಂದಲೂ ಸಹ ಆಕ್ರಮಣಕ್ಕೊಳಗಾದರು. ವೆಸ್ಲಿ ಅವರನ್ನು ಹಲವಾರು ಬಾರಿ ಕೊಲೆ ಮಾಡಲು ಸಂಚು ಪ್ರಯತ್ನಗಳು ನಡೆದವು. ಒಡೆದು ಹಿಂಸಿಸಿ ಅನೇಕ ಬಾರಿ ಎಳೆದೊಯ್ದರು. ಮೆಥಡಿಸ್ಟ್ ಸಭೆಯ ಮಕ್ಕಳ ಮನೆಗಳನ್ನು ಒಡೆದು ನಾಶಪಡಿಸಿದರು. ಆದರೂ ಇವರ್ಯಾರೂ ಸಹ ಸೋತು ಹೋಗಲಿಲ್ಲ. ಅವೆಲ್ಲವುಗಳೊಳಗಿಂದ ಕರ್ತನು ಇವರನ್ನು ಕಾಪಾಡಿದನು. ಇವರ ಮೂಲಕ ರಕ್ಷಿಸಲ್ಪಟ್ಟಂತಹ ಅನೇಕರು ಕ್ರಿಸ್ತನ ಸೇವೆಯನ್ನು ಮಾಡುವರಾದರು. ಇಂಗ್ಲೆಂಡಿನಲ್ಲಿ ಮೊದಲ ಉಚಿತ ಶಾಲೆ, ಉಚಿತ ಆಸ್ಪತ್ರೆ, ಅನಾಥರಿಗೋಸ್ಕರ ಉಚಿತ ಮನೆಗಳನ್ನು ವೆಸ್ಲಿಯು ಪ್ರಾರಂಭಿಸಿದರು. ಮತ ಸಂಬಂಧವಾದ ಸಂಪ್ರದಾಯಗಳನ್ನು ಮುರಿಯಲು ಬಹು ಪ್ರಯಾಸಪಟ್ಟರು. ಸೆರೆಮನೆಗಳಲ್ಲಿಯೂ ಸಹ ಹೋಗಿ ಸುವಾರ್ಥ ಸೇವೆಯನ್ನು ಮಾಡುತ್ತಿದ್ದರು. ಕರ್ತನಿಗಾಗಿ ಪ್ರಕಾಶಿಸಿ ಸಾವಿರಾರು ಆತ್ಮಗಳನ್ನು ರಕ್ಷಣೆಗೆ ನಡೆಸಿದರು. ಜಗತ್ತಿನಾದ್ಯಂತ ಮೆಥಡಿಸ್ಟ್ ಹೆಸರಿನ ಅನೇಕ ಸಭೆಗಳ ಸ್ಥಾಪನೆಗೆ ಇವರು ಕಾರಣರಾಗಿದ್ದರು. ಈ ರೀತಿ ಬಿಡುವಿಲ್ಲದೆ ಕರ್ತನಿಗಾಗಿ ಓಡುತ್ತಿದ್ದಂಥ ಇವರ ಅಂತ್ಯ ದಿನಗಳು ಸಮೀಪಿಸಿದವು. 1791 ವರ್ಷ ಮಾರ್ಚ್ 2 ದಿನ ತನ್ನ 88ನೇ ವಯಸ್ಸಿನಲ್ಲಿ ಮರಣದ ಹಾಸಿಗೆಯಲ್ಲಿ ಇರುವಾಗ
ತನ್ನೊಂದಿಗೆ ಇದ್ದಂತಹ ತನ್ನ ಸ್ನೇಹಿತರ ಕರಗಳನ್ನು ಹಿಡಿದುಕೊಂಡು ತನ್ನ ಹೃದಯದ ಮಾತುಗಳನ್ನು ಬಿಚ್ಚಿ, ದೇವರು ನಮ್ಮೊಂದಿಗೆ ಇದ್ದಾನೆ, ನಾವು ಆತನೊಂದಿಗೆ ಇದ್ದೇವೆ ಎಂಬುದೇ ಈ ಲೋಕದಲ್ಲಿ ಎಲ್ಲದಕ್ಕಿಂತಲೂ ಶ್ರೇಷ್ಠವಾದದ್ದು ಎಂಬುದಾಗಿ ಹೇಳಿದರು. ತಮ್ಮ ಓಟವನ್ನು ಕ್ರಿಸ್ತ ಯೇಸುವಿನಲ್ಲಿ ಜಯಕರವಾಗಿ ಓಡಿ ಮುಗಿಸಿದ ಇವರು ಪರಲೋಕದಲ್ಲಿ ತನಗಿರುವ ಮೇಲನ್ನು ಹೊಂದಿಕೊಂಡರು. ದೇವರ ವಾಕ್ಯಗಳನ್ನು ಯಾರಿಗೂ ಸಹ ಭಯಪಡದೆ ದಿಟ್ಟತನದಿಂದ ಮಾತಾಡಬೇಕು. ಯಾವ ರೀತಿಯ ತಡೆಗೋಡೆಗಳು, ಕಲ್ಲುಗಳು ನಮ್ಮೆದುರಿಗೆ ಇದ್ದರೂ ಅವುಗಳನ್ನೇ ನಮ್ಮ ಜಯದ ಮೆಟ್ಟಿಲುಗಳನ್ನಾಗಿ ಮಾಡಿ ಹತ್ತಿ ಮುಂದಕ್ಕೆ ಹೋಗಬೇಕು. ನಮ್ಮಿಂದ ಸಾಧ್ಯವಾಗುವಷ್ಟರ ಮಟ್ಟಿಗೆ ದೇವರ ಸತ್ಯವಾಕ್ಯಗಳನ್ನು ಜನರ ಬಳಿಗೆ ಹೊತ್ತು ಹೋಗಿ ಸಾರಬೇಕು ಎಂಬ ರೀತಿಯ ಹಲವಾರು ಉತ್ತಮ ಪಾಠಗಳನ್ನು ಇವರು ನಮಗೆ ಹೇಳಿ ತೋರಿಸಿಕೊಟ್ಟು ಹೋಗಿದ್ದಾರೆ. ನಾವು ಸಹ ನಮ್ಮ ಸಮಯಗಳನ್ನು ವ್ಯರ್ಥ ಮಾಡದೆ ಲೋಕರೀತಿಯಾಗಿ ಜೀವಿಸಿ ಇತರರ ಹಾಗೆ ನಾಶವಾಗದೆ ಕ್ರಿಸ್ತನ ಮಾರ್ಗದಲ್ಲಿ ಒಬ್ಬ ನಿಜ ಕ್ರೈಸ್ತರಂತೆ ಜೀವಿಸಿ ಸಾಕ್ಷಿಯಾಗಿ ನಿಂತು ಒಂದು ಗುಂಪನ್ನು ಕರ್ತನಿಗಾಗಿ ಸಿದ್ಧಪಡಿಸೋಣವೇ. ದೇವರು ನಿಮ್ಮ ಜೊತೆಗಿರಲಿ. ಆಮೆನ್.